ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಿಂದ ಹಿಡಿದು ರಾಜ್ಯಪಾಲರವರೆಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ ಪ್ರಸಿದ್ಧ ರಾಜಕಾರಣಿ. ಇಂಥ ಎಸ್.ಎಂ. ಕೃಷ್ಣ ಜೀವನದ ಹಾದಿ ಹೇಗಿತ್ತು? ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಇಳಿ ವಯಸ್ಸಿನಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. 1932ರ ಮೇ 1ರಂದು ಜನನ. ಫ್ರೆಂಡ್ಸ್, ಎಸ್.ಎಂ. ಕೃಷ್ಣ ಅಥವಾ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಹುಟ್ಟಿದ್ದು 1932ರ ಮೇ 1ನೇ ತಾರೀಕು. ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕು 15 ವರ್ಷ ಮುಂಚೆ. ಅಂದಿನ ಮೈಸೂರು ಜಿಲ್ಲೆಯ ಸೋಮನಹಳ್ಳಿ ಎಂಬಲ್ಲಿ. ಈಗ ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ತಂದೆ ಎಸ್.ಸಿ. ಮಲ್ಲಯ್ಯ, ತಾಯಿ ತಾಯವ್ವ. ಈ ದಂಪತಿಯ 10 ಮಕ್ಕಳಲ್ಲಿ 6ನೇಯವರಾಗಿ ಜನಿಸಿದ್ರು ಕೃಷ್ಣ. ಇವರದ್ದು ಶ್ರೀಮಂತ ಕುಟುಂಬ, ಒಕ್ಕಲಿಗ ಸಮುದಾಯ. ಹುಟ್ಟೂರಲ್ಲಿ ಆರಂಭಿಕ ಶಿಕ್ಷಣ, ನಂತರ ಬೆಂಗಳೂರಿಗೆ ಶಿಫ್ಟ್. ಎಸ್.ಎಂ. ಕೃಷ್ಣ ಆರಂಭಿಕ ಶಿಕ್ಷಣ ಪಡೆದಿದ್ದು ಸೋಮನಹಳ್ಳಿ ಮತ್ತು ಮೈಸೂರಿನಲ್ಲಿ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ 1952ರಲ್ಲಿ BA ಪದವಿ ಪಡೆದ್ರು. ನಂತರ ಬೆಂಗಳೂರಿಗೆ ಶಿಫ್ಟ್ ಆಗಿ ಅಂದಿನ ಗವರ್ಮೆಂಟ್ ಲಾ ಕಾಲೇಜು ಅಥವಾ ಇಂದಿನ ಯೂನಿವರ್ಸಿಟಿ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದ್ರು. ಬಳಿಕ ಕೆಲಕಾಲ ಜೂನಿಯರ್ ಲಾಯರ್ ಆಗಿಯೂ ಕೆಲಸ ಮಾಡಿದ್ರು. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕ ಅಧ್ಯಕ್ಷರ ಪರ ಪ್ರಚಾರ. BA ಮತ್ತು ಕಾನೂನು ಪದವಿಗಳನ್ನ ಪಡೆದಿದ್ದ ಎಸ್.ಎಂ. ಕೃಷ್ಣ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋದ್ರು. ಅಲ್ಲಿನ ಸದರ್ನ್ ಮೆಥೋಡಿಸ್ಟ್ ಯೂನಿವರ್ಸಿಟಿಯಲ್ಲಿ MCL ಅಥವಾ ಮಾಸ್ಟರ್ ಆಫ್ ಕಾರ್ಪೊರೇಟ್ ಲಾ ಓದಿದ್ರು. ಇಲ್ಲಿ ಓದುತ್ತಿರುವಾಗಲೇ 1960ರಲ್ಲಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಬಂತು. ಆಗ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜಾನ್ ಎಫ್ ಕೆನಡಿಯಿಂದ ಪ್ರಭಾವಿತರಾದ್ರು. ಅವರ ಪರ ಪ್ರಚಾರ ಮಾಡಿದ್ರು. ಕೊನೆಗೆ ಕೆನಡಿ ಗೆದ್ದು ಅಮೆರಿಕ ಅಧ್ಯಕ್ಷರಾದ ಬಳಿಕ ಎಸ್.ಎಂ. ಕೃಷ್ಣಗೆ ಧನ್ಯವಾದ ತಿಳಿಸಿದ್ದು ಇತಿಹಾಸ. 1962 ಭಾರತಕ್ಕೆ ಬಂದು ಎಲೆಕ್ಷನ್ ನಿಂತ್ರು. ಪ್ರಬಲ ಅಭ್ಯರ್ಥಿಯನ್ನ ಸೋಲಿಸಿ MLA ಆದ್ರು. ಅಮೆರಿಕದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿ 1962ರಲ್ಲಿ ಭಾರತಕ್ಕೆ ಬಂದ ಎಸ್.ಎಂ.ಕೆ ಅದೇ ವರ್ಷ ನಡೆದ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ನಿಲ್ಲಲು ನಿರ್ಧರಿಸಿದ್ರು. ಮದ್ದೂರು ಕ್ಷೇತ್ರವನ್ನ ಆರಿಸಿಕೊಂಡು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಇವರಿಗೆ ಎದುರಾಳಿಯಾಗಿದ್ದ ಕಾಂಗ್ರೆಸ್ನ ವೀರಣ್ಣಗೌಡ ಪರವಾಗಿ ಸ್ವತಃ ಪ್ರಧಾನಿ ನೆಹರು ಪ್ರಚಾರ ಮಾಡಿದ್ರು. ಅಂಥವರನ್ನೇ ಸೋಲಿಸಿದ ಕೃಷ್ಣ ಚೊಚ್ಚಲ ಪ್ರಯತ್ನದಲ್ಲಿ MLA ಆದ್ರು. MLA ಆಗಿದ್ಕೊಂಡೇ ಬೆಂಗಳೂರಿನ ರೇಣುಕಾಚಾರ್ಯ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ ಟೀಚ್ ಮಾಡಿದ್ರು. 1964ರಲ್ಲಿ ಪ್ರೇಮ ಜೊತೆ ಮದುವೆ. ಎಸ್.ಎಂ. ಕೃಷ್ಣ MLA ಆಗಿದ್ದಾಗಲೇ 1964ರಲ್ಲಿ ಅಂದ್ರೆ ತಮ್ಮ 32ನೇ ವಯಸ್ಸಲ್ಲಿ ಪ್ರೇಮ ಎಂಬುವರನ್ನ ಮದುವೆಯಾದ್ರು. ಇವರಿಗೆ ಮಾಳವಿಕಾ ಮತ್ತು ಶಾಂಭವಿ ಎಂಬ ಹೆಣ್ಣು ಮಕ್ಕಳು ಜನಿಸಿದ್ರು. 1967 2ನೇ ಚುನಾವಣೆಯಲ್ಲಿ ಸೋಲು. 1968 ಮಂಡ್ಯ MP ಆಗಿ ಲೋಕಸಭೆಗೆ. 1967ರ ವಿಧಾನಸಭೆ ಚುನಾವಣೆಗೂ ಮುನ್ನ PSP ಅಥವಾ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಸೇರಿದ ಕೃಷ್ಣ 2ನೇ ಬಾರಿ ಮದ್ದೂರಿನಿಂದ ಚುನಾವಣೆ ಎದುರಿಸಿದ್ರು. ಆದ್ರೆ ಈ ಸಲ ಸೋಲಬೇಕಾಯ್ತು. ಹೀಗಿರುವಾಗ್ಲೇ ಮಂಡ್ಯ ಸಂಸದರ ನಿಧನದಿಂದಾಗಿ 1968ರಲ್ಲಿ ಉಪಚುನಾವಣೆ ನಡೆಯಿತು. PSP ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಎಸ್.ಎಂ.ಕೆ ಭರ್ಜರಿ ಗೆಲುವು ಸಾಧಿಸಿ ಸಂಸದರಾದ್ರು. 1971ರಲ್ಲಿ ಕಾಂಗ್ರೆಸ್ ಸೇರ್ಪಡೆ. 2ನೇ ಬಾರಿ ಮಂಡ್ಯ MP ಆದ್ರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯ ಕೆಲವೊಂದು ಕಾರ್ಯಕ್ರಮಗಳಿಂದ ಪ್ರಭಾವಿತರಾದ ಎಸ್.ಎಂ. ಕೃಷ್ಣ 1971ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು. ಅದೇ ವರ್ಷ ನಡೆದ ಲೋಕಸಭೆ ಚುನಾವಣೆಗೆ 2ನೇ ಬಾರಿ ಮಂಡ್ಯದಿಂದ ಕಣಕ್ಕಿಳಿದು ಗೆದ್ರು. ಮುಂದಿನ ವರ್ಷವೇ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದು ದೇವರಾಜ್ ಅರಸ್ CM ಆದ್ರು. ಈ ಹಿನ್ನೆಲೆಯಲ್ಲಿ ಎಸ್.ಎಂ. ಕೃಷ್ಣರನ್ನ ರಾಜ್ಯ ರಾಜಕಾರಣಕ್ಕೆ ಕಳಿಸಿತು ಕಾಂಗ್ರೆಸ್. ಹೀಗಾಗಿ 1 ವರ್ಷದಲ್ಲೇ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. 1972ರಲ್ಲಿ MLC ಸಿಕ್ಕಿತು ಮಂತ್ರಿಗಿರಿ. ವರುಣ ಪ್ರಾಜೆಕ್ಟ್ ವಿರೋಧಿಸಿ ರಿಸೈನ್. ರಾಜ್ಯ ರಾಜಕಾರಣಕ್ಕೆ ಬಂದ ಎಸ್.ಎಂ.ಕೆಯನ್ನ 1972ರಲ್ಲಿ MLC ಮಾಡಿ ಅರಸು ಸರ್ಕಾರದಲ್ಲಿ ಮಂತ್ರಿ ಮಾಡಲಾಯಿತು. ಕೈಗಾರಿಕೆ ಮತ್ತು ಸಂಸದೀಯ ವ್ಯವಹಾರ ಖಾತೆಗಳು ಸಿಕ್ಕಿದ್ವು. ಆದ್ರೆ 1977ರಲ್ಲಿ ಸರ್ಕಾರದ ವರುಣ ಕ್ಯಾನಲ್ ಪ್ರಾಜೆಕ್ಟ್ ವಿರುದ್ಧ ಮಂಡ್ಯ ರೈತರು ಭಾರಿ ಪ್ರತಿಭಟನೆ ನಡೆಸಿದ್ರು.
ಇಂಥ ಟೈಮಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಎಸ್ಎಂಕೆ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ಅರಸು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿತ್ತು. 1980 ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಮೂರನೇ ಬಾರಿ ಎಂಪಿ, ಕೇಂದ್ರದಲ್ಲಿ ಸಚಿವ. ಅರಸು ಜೊತೆ ಅಷ್ಟಕ್ಕಷ್ಟೇ ಅನ್ನೋ ಥರ ಇದ್ದ ಎಸ್ಎಂಕೆ ಮತ್ತೆ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಬೇಕಾಯಿತು. 1980 ಲೋಕಸಭೆ ಚುನಾವಣೆಗೆ ಮಂಡ್ಯದಿಂದ ಸ್ಪರ್ಧಿಸಿ ಮೂರನೇ ಬಾರಿ ಸಂಸದರಾದ್ರು. ನಂತರ 1983-84ರಲ್ಲಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಕೈಗಾರಿಕೆ ಖಾತೆಯ ರಾಜ್ಯ ಸಚಿವರಾದ್ರು. ಇಂದಿರಾ ಗಾಂಧಿ ಹತ್ಯೆ ಬಳಿಕ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಆರಂಭದ 2-3 ತಿಂಗಳು ರಾಜ್ಯ ಸಚಿವರಾದ್ರು. 1984 ಲೋಕ ಚುನಾವಣೆ ಸೋಲು. 88ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಿಸ್. 1984 ಲೋಕಸಭೆ ಚುನಾವಣೆಗೆ ಮಂಡ್ಯದಿಂದ ಮತ್ತೊಮ್ಮೆ ಕಣಕ್ಕಿಳಿದ ಎಸ್ಎಂಕೆ ಸೋಲಬೇಕಾಯಿತು. ಲೋಕಸಭೆ ಚುನಾವಣೆಯಲ್ಲಿ ಇವರಿಗಾದ ಮೊದಲ ಸೋಲು ಇದಾಗಿತ್ತು. ಇದರ ಬೆನ್ನಲ್ಲೇ ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದ್ರು. 1988ರಲ್ಲಿ ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನುವಷ್ಟರಲ್ಲಿ ಆ ಸ್ಥಾನ ವೀರೇಂದ್ರ ಪಾಟೀಲ್ ಪಾಲಾಯಿತು. 89ರಲ್ಲಿ 2ನೇ ಬಾರಿ ಎಂಎಲ್ಎ ಆಗಿ ಆಯ್ಕೆ. ಮೊದಲಿಗೆ ಸ್ಪೀಕರ್, ಆಮೇಲೆ ಡಿಸಿಎಂ. 89ರ ವಿಧಾನಸಭೆ ಚುನಾವಣೆಗೆ ಮದ್ದೂರಿನಿಂದ ಸ್ಪರ್ಧಿಸಿದ ಎಸ್ಎಂ ಕೃಷ್ಣ ಭರ್ಜರಿ ಜಯಬೇರಿ ಬಾರಿಸಿ 2ನೇ ಬಾರಿ ಎಂಎಲ್ಎ ಆದ್ರು. ಪಕ್ಷವು ಗೆದ್ದು ಅಧಿಕಾರಕ್ಕೆ ಬಂತು. ಆಗ ಕೃಷ್ಣರನ್ನ ವಿಧಾನಸಭೆ ಸ್ಪೀಕರ್ ಮಾಡಲಾಯಿತು. ಆದ್ರೆ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದ ಎಸ್ಎಂಕೆ ಅಸಮಾಧಾನಿತರ ಜೊತೆ ಸೇರಿ ಬಂಡಾಯ ಎದ್ರು. 1992ರಲ್ಲಿ ಬಂಗಾರಪ್ಪರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಹೈಕಮಾಂಡ್ ಮುಂದಾದಾಗ ಎಸ್ಎಂಕೆಗೆ ಸಿಎಂ ಸ್ಥಾನ ಸಿಗಬಹುದು ಅಂದುಕೊಳ್ಳಲಾಯಿತು. ಆದ್ರೆ ಅದು ವೀರಪ್ಪ ಮೊಯ್ಲಿ ಪಾಲಾಯಿತು. ಇದರಿಂದ ಬಂಡಾಯದ ಬಾವುಟ ಮತ್ತಷ್ಟು ಜೋರಾಗಿ ಹಾರೋಕೆ ಶುರುವಾಯಿತು. ಕೊನೆಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಎಂಬಂತೆ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಿ ಎಸ್ಎಂಕೆಯನ್ನ ಅದರ ಮೇಲೆ ಕೂರಿಸಲಾಯಿತು. 1 ವರ್ಷ ಡಿಸಿಎಂ ಆದ್ರು. 1994ರ ವಿಧಾನಸಭೆ ಎಲೆಕ್ಷನ್ ಸೋಲು. ರಾಜ್ಯಸಭೆ ಸದಸ್ಯರಾಗಿ ದಾಖಲೆ ಬರೆದ್ರು. ಡಿಸಿಎಂ ಆಗಿದ್ಕೊಂಡು 1994ರ ವಿಧಾನಸಭೆ ಚುನಾವಣೆ ಎದುರಿಸಿದ ಎಸ್ಎಂ ಕೃಷ್ಣ ಸೋತರು. ಪಕ್ಷ ಕೈಬಿಡ್ಲಿಲ್ಲ. 1996ರಲ್ಲಿ ರಾಜ್ಯಸಭೆಗೆ ಕಳಿಸಿತು. ಇದರೊಂದಿಗೆ ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ ಮತ್ತು ರಾಜ್ಯಸಭೆ ಹೀಗೆ 4 ಸದನಗಳಿಗೂ ಹೋದ ರಾಜ್ಯದ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರೆನಿಸಿಕೊಂಡ್ರು. 99ರಲ್ಲಿ ಸಿಕ್ಕಿತು ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಪಕ್ಷ ಅಧಿಕಾರಕ್ಕೆ, ಕೃಷ್ಣ ಸಿಎಂ ಹುದ್ದೆಗೆ. 99ರ ವಿಧಾನಸಭೆ ಚುನಾವಣೆಗೂ ಮುನ್ನ ಎಸ್ಎಂ ಕೃಷ್ಣರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ ಸಂಚರಿಸಿ ಅಬ್ಬರದ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು. ಸಿಎಂ ರೇಸ್ನಲ್ಲಿ ಎಸ್ಎಂ ಕೃಷ್ಣ, ಸೋಲಿಲ್ಲದ ಸರದಾರ ಅಂತ ಕರೆಸಿಕೊಂಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಮುಂತಾದವರಿದ್ರು. ಕೊನೆಗೆ ಎಸ್ಎಂಕೆಗೆ ಸಿಎಂ ಸ್ಥಾನ ಒಲಿದು ಬಂತು. 67ನೇ ವಯಸ್ಸಲ್ಲಿ ಮುಖ್ಯಮಂತ್ರಿಯಾದ್ರು. ಮದ್ದೂರಿನಲ್ಲಿ ಗೆದ್ದಿದ್ರಿಂದ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಇವರ ಅವಧಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ವಿಧಾನಸೌಧ ಪಕ್ಕ ವಿಕಾಸಸೌಧ ಕಟ್ಟಿಸಿದ್ದು ಸೇರಿದಂತೆ ಹಲವು ಕೆಲಸ ಕಾರ್ಯಗಳು ನಡೆದವು. ಐಟಿ-ಬಿಟಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಬೆಂಗಳೂರನ್ನ ಅಭಿವೃದ್ಧಿಪಡಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ರನ್ನ ಕಾಡುಗಳ್ಳ ವೀರಪ್ಪನ್ ಅಪಹರಣ ಮಾಡಿದಾಗ ಸುರಕ್ಷಿತವಾಗಿ ಬಿಡಿಸಿಕೊಂಡು ಬರುವಲ್ಲಿ ಯಶಸ್ವಿಯಾದ್ರು. ಆದ್ರೆ ರಾಜ್ಕುಮಾರ್ ರನ್ನ ಬಿಡಿಸಿಕೊಳ್ಳಲು ವೀರಪ್ಪನ್ಗೆ 20 ಕೋಟಿ ಕೊಡಲಾಗಿತ್ತು ಅನ್ನೋ ಆರೋಪವು ಕೇಳಿಬಂತು. 2004ರಲ್ಲಿ ಅವಧಿ ಪೂರ್ವ ಚುನಾವಣೆಗೆ ಹೀನಾಯ ಸೋಲು, ಬಳಿಕ ಪಶ್ಚಾತ್ತಾಪ. ಇಂಥ ಎಸ್ಎಂ ಕೃಷ್ಣ 2004ರಲ್ಲಿ ವಿಧಾನಸಭೆ ಅವಧಿ ಮುಗಿಯೋಕು 6 ತಿಂಗಳು ಮುಂಚೆ ಚುನಾವಣೆಗೆ ಹೋಗಲು ನಿರ್ಧರಿಸಿದ್ರು. ಹೀಗೆ ಚುನಾವಣೆಗೆ ಹೋದ ಕಾಂಗ್ರೆಸ್ ಹೀನಾಯವಾಗಿ ಸೋತೋಯ್ತು. ಬಳಿಕ ಇದರ ಬಗ್ಗೆ ಎಸ್ಎಂಕೆ ಬೇಸರ ಪಟ್ಟಿದ್ದುಂಟು. ಕಾಂಗ್ರೆಸ್ ಸೋತ್ರು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಚುನಾವಣೆಗೆ ನಿಂತಿದ್ದ ಕೃಷ್ಣ ಗೆದ್ದು 4ನೇ ಬಾರಿ ಎಂಎಲ್ಎ ಆದ್ರು. 2004ರಿಂದ 8ರವರೆಗೆ ಮಹಾ ಗವರ್ನರ್. 2009ರಲ್ಲಿ ಕೇಂದ್ರ ವಿದೇಶಾಂಗ ಸಚಿವ. ರಾಜ್ಯದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ ಬಳಿಕ ಕೃಷ್ಣರನ್ನ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ನೇಮಕ ಮಾಡ್ತು ಕೇಂದ್ರದ ಯುಪಿಎ ಸರ್ಕಾರ. ಹೀಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಆದ್ರೆ ಸಕ್ರಿಯ ರಾಜಕಾರಣಕ್ಕೆ ವಾಪಸ್
ಬರುವ ಉದ್ದೇಶದಿಂದ 2008ರಲ್ಲಿ ರಾಜ್ಯಪಾಲ ಹುದ್ದೆಗೂ ರಾಜೀನಾಮೆ ಕೊಟ್ರು. ಇದರ ಬೆನ್ನಲ್ಲೇ ಎಸ್ಎಂಕೆಯನ್ನ ರಾಜ್ಯಸಭೆಗೆ ಕಳಿಸಿದ ಕಾಂಗ್ರೆಸ್ 2009ರಲ್ಲಿ ವಿದೇಶಾಂಗ ಸಚಿವ ಮಾಡಿತು. 2012ರಲ್ಲಿ ಮಂತ್ರಿಗಿರಿಗೆ ರಾಜೀನಾಮೆ. ಮಂಡ್ಯದಲ್ಲಿ ರಮ್ಯಾ ಗೆಲ್ಲಿಸುವಲ್ಲಿ ಪಾತ್ರ. ಇಂಥ ಎಸ್ಎಂ ಕೃಷ್ಣ 2012ರಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಕಾರಣ ಏನು ಅನ್ನೋದು ಸ್ಪಷ್ಟವಿರಲಿಲ್ಲ. ನಂತರ 2013ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಮ್ಯಾ ಪರ ಪ್ರಚಾರ ಮಾಡಿ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇಂಥ ಎಸ್ಎಂ ಕೃಷ್ಣಗೆ 2014ರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಸಭೆ ಟಿಕೆಟ್ ನೀಡಲಿಲ್ಲ. ಇದಕ್ಕೆ ವಯಸ್ಸಿನ ಕಾರಣ ಎನ್ನಲಾಯಿತು. 2017ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ. ಕಾಂಗ್ರೆಸ್ ಇವರಿಗೆ ಏನು ಮಾಡಿತ್ತು? 1971ರಿಂದ ಬರೋಬ್ಬರಿ 46 ವರ್ಷ ಕಾಲ ಕಾಂಗ್ರೆಸ್ನಲ್ಲಿದ್ದ ಕೃಷ್ಣ 2017ರಲ್ಲಿ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ರು. ಕಾಂಗ್ರೆಸ್ ಬಿಡಲು ಕಾರಣ ಕೊಟ್ಟ ಎಸ್ಎಂಕೆ ನಂಗೆ ವಯಸ್ಸಾಗಿದೆ ಅಂತ ಹೇಳಿ ಸೈಡ್ ಲೈನ್ ಮಾಡಿದ್ದು ನೋವಾಯ್ತು. ಕಾಂಗ್ರೆಸ್ಗೆ ಮಾಸ್ ಲೀಡರ್ಗಳು ಬೇಕಾಗಿಲ್ಲ, ಸಿಚುವೇಶನ್ ಹ್ಯಾಂಡಲ್ ಮಾಡೋ ಲೀಡರ್ ಸಾಕು. ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದಾಗ ಕಾರ್ಯಕರ್ತರ ನಾಡಿಮಿಡಿತ ಅರ್ಥ ಮಾಡಿಕೊಳ್ತಿದ್ರು ಅನ್ನೋ ಮೂಲಕ ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. 2019 ಬಿಜೆಪಿ ಸರ್ಕಾರ ಬರುವಲ್ಲಿ ಪಾತ್ರ. 2019ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ಬರಲು ಎಸ್ಎಂ ಕೃಷ್ಣರ ಕೊಡುಗೆ ಕೂಡ ಇತ್ತು. ಅಂದ್ಹಾಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ರಾಜೀನಾಮೆ ಕೊಡುವಲ್ಲಿ ನನ್ನ ಪಾತ್ರವಿತ್ತು ಅಂತ ಎಸ್ಎಂಕೆ ಹೇಳಿಕೊಂಡಿದ್ದುಂಟು. 2020ರಲ್ಲಿ ಎಸ್ಎಂಕೆ ಮೊಮ್ಮಗ ಅಮಾರ್ತ್ಯ ಹೆಗಡೆ ಮತ್ತು ಡಿಕೆಶಿ ಪುತ್ರಿ ಐಶ್ವರ್ಯ ಮದುವೆಯಾದ್ರು. 2023ರಲ್ಲಿ ರಾಜಕೀಯ ನಿವೃತ್ತಿ. ಸಿಕ್ಕಿತು ಪದ್ಮ ವಿಭೂಷಣ ಗೌರವ. ಇಂಥ ಎಸ್ಎಂ ಕೃಷ್ಣ 2023ರಲ್ಲಿ ಅಂದ್ರೆ ತಮ್ಮ 91ನೇ ವಯಸ್ಸಲ್ಲಿ ವಯಸ್ಸಿನ ಕಾರಣ ನೀಡಿ ರಾಜಕೀಯ ನಿವೃತ್ತಿ ಘೋಷಿಸಿದ್ರು. ಇದರ ಬೆನ್ನಲ್ಲೇ ಇವರಿಗೆ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ ನೀಡಿ ಗೌರವಿಸಲಾಯಿತು. ಮೈಸೂರು ವಿವಿ ಗೌರವ ಡಾಕ್ಟರೇಟ್ ಕೊಡ್ತು. ಇಂಥ ಎಸ್ಎಂ ಕೃಷ್ಣ 2024ರ ಡಿಸೆಂಬರ್ 12ರಂದು ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರೆಳೆದ್ರು. ಇವರಿಗೆ 92 ವರ್ಷ ವಯಸ್ಸಾಗಿತ್ತು. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.